ಲೇ ಮಗನೇ, ಏನಾಗಿದೆಯೋ ನಿನಗೆ? ಒಳ್ಳೆ ಗೂಬೆ ತರ ಕೂತಿದೆಯಲ್ಲೋ. ಮನೇಲಿರೋ ಗೂಬೆಗಳ ಮುಖನ ನೋಡಿ 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 ನಾನು ಗೂಬೆ ಆಗದೆ ಇನ್ನೇನು ಕೀ ಕೊಟ್ಟು ಬೊಂಬೆನ ಆಗಲಿ. ಆ ಲಿಸ್ಟ್ಗೆ ನನ್ನೂ ಸೇರಿಸ್ಬಿಟ್ಟೇನೋ? ಏನ್ ಮಾಡ್ಲಿ ರಂಗಮ್ಮ, ಖರ್ಚುಗಳು ಸಿಕ್ಕಾಪಟ್ಟೆ ಆಗ್ತಾ ಇವೆ. ಈ ಆದಾಯ ಅನ್ನೋದು ಅಡ್ರೆಸ್ಗೆ ಇಲ್ಲ. ಯಜ್ಞ ಯಾಗಾದಿಗಳನ್ನ ಮಾಡಿಸು, ಎಲ್ಲ ಸಲ ಹೋಗುತ್ತೆ. ಕೈನಲ್ಲಿ ಹಿಡ್ಕೊಂಡು ಕರ್ಪೂರ ಉರ್ಸೋಣ ಅಂದ್ರೆ ಕಾಸಿಲ್ಲ. ಇನ್ನು ಯಜ್ಞ ಯಾಗಾದಿ ಮಾಡ್ಕೊಂತಿರಲ್ಲ, ಅವನ್ನೆಲ್ಲ ಮಾಡಿಸೋದಕ್ಕೆ ನನ್ನನ್ನೇನು ವಿಚಾರಣಾ ದಿನ ಸಚಿವ ಅನ್ಕೊಂಡ್ಬಿಟ್ರೆ. ನೀನು ಯಾರೋ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ನೀನೇ ಬೆಂಡ ಕೂತ್ಬಿಟ್ರೆ ಮನೆಯವ್ನ ಬೆಂಡ ತೆಗ್ದ್ಯಾಲೋ? ಏನು ಯಜಮಾನ್ರೆ, ನಿಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಶುರು ಮಾಡಿ ಅಂತ ಹೇಳಿ ಹೇಳಿ ನಂಗೂ ಸಾಕಾಗೋಯ್ತಪ್ಪ. ನೀ ಸ್ವಲ್ಪ ತೆಪ್ಪಂದಿಟ್ಕಳೆ, ಕಾಲಿಟ್ರೆ ಧಸಕ್ಕಂತ ನೆಲ ಕೂತಿತ್ತು, ಕೈ ಇಟ್ಟರೆ ಕೆಮ್ಮಣ್ಣು ಸಿಗುತ್ತೆ. ನನ್ನ ತಲೆನ ತಗೊಂಡಾಗ ಅದೆಲ್ಲಿಗೆ ಚೆತ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವುಗಳು ಏನೋ ಬಂದುಬಿಟ್ಲು. ಅಡ್ಗೆ ಮನೆಗೆ ಬಂದ್ಬಿಡಿ. ಅಲ್ಲೇನಿದೆ ಮಚ್ಚಿ ಹಂಗಮ್ಮ, ಯಾಕೋ ಏನೋ ಗೊತ್ತಿಲ್ಲ ಕಣ್ರಿ. ಇತ್ತೀಚೆಗೆ ನಾನು ಯಾವ ಬಿಸ್ನೆಸ್ ಕೈ ಇಟ್ರು ಲಾಸು 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 ಲಾಸ್ ಮೇಲೆ ಲಾಸ್. ಅಲ್ಲ, ಅದು ಯಾಕೆ ಹಿಂಗಾಗ್ತಿದೆಯೇನೋ ಗೊತ್ತಿಲ್ಲ. ಒಂದು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ರಿ ರಂಗಮ್ಮ, ಈಗಿನ ಕಾಲದ ಆಮ್ಲಜನಕ ಅಂದ್ರೆ ದುಡ್ಡು ಕಣ್ರಿ, ದುಡ್ಡು. ಅಲ್ಲ, ಎಂತೆಂಥವ್ರು ಕಾಂಜಿ ಬಿದ್ದಿದೆ ನಮಗೆ. ನೆನ್ನೆ ಮೊನ್ನೆ ಬಂದವರು ಎಷ್ಟೆಷ್ಟೆಲ್ಲ ದುಡ್ಡು ಮಾಡಿ ಮನೆಯಲ್ಲಿ ಮಡ್ಕೊಂಡ್ಬಿಟ್ರು. ನಮ್ಮ ಕೈಲಿಂದ ಏನು ಮಾಡೋಕ್ಕಾಗಲಿಲ್ಲ. ಅವಾಗ ಅಪ್ಪೆ ತಪ್ಪೆ ನಾನೇನಾದ್ರೂ ಇಷ್ಟಕ್ಕಾಗಲೇ ರಾಜಕೀಯಕ್ಕೆ ಏನಾದ್ರೂ ಸೇರ್ಬಿಟ್ಟಿದ್ರೆ ದರಿದ್ರಕ್ಕೆ ಏನಿಲ್ಲ ಅಂದ್ರು 1,000 ಕೋಟಿ ಮಾಡಿ ಮನೆಯಲ್ಲಿ ತಂದಿಟ್ಬಿಡ್ತಿದ್ದೆ. ಆಗ ನಾನು ಪರಪ್ಪನ ಅಗ್ರಹಾರಕ್ಕೆ ಬುದ್ಧಿ ಕಟ್ಕೊಂಡು ಬರ್ತಿದ್ದೆ. ಆದ್ರೆ ಏನಂತೆ, ಮತ್ತಿನ್ಯಾರೋ ಪರಿಚಯ ಆಗಿರೋರು, ಇನ್ಯಾರೋ ಬಂದು ಬಿಡಿಸಿರೋರು. ಅಂತೂ ನನ್ನ ಜೀವನ ಒಂದು ಹಾಡಿಗಂತೂ ಖಂಡಿತ ಬರ್ತಾ ಇದೆ. ಮಗನೇ, ಯಾರಿಗೆ ತಿಳಿಬೇಡ ಅಂತ ಆವತ್ತು ನಿನಗೆ ಹೇಳಿಲ್ಲ ನಾನು? ರಂಗಮ್ಮ, ನಮ್ಮ ಗಂಡುಗಲಿ ವಂಶವರು ಯಾವತ್ತೂ ಅನ್ಯಾಯದ ಕೆಲಸಗಳಿಗೆ ಕೈಯನ್ನು ಹಾಕಬಾರದು ಮಗನೇ ಅಂತ ಏನು ಎಚ್ಚರಿಕೆ ಕೊಟ್ರಲ್ಲ, ಆವತ್ತೇ ನನ್ನ ತಲೆಯಿಂದ ಈ ರಾಜಕೀಯದ ಗುಂಗನ್ನು ತೆಗೆದು ಬಿಸಾಕ್ಬಿಟ್ಟೆ. ಹಾಗಂತ ಐಡಿಯಲ್ ಆಗಿ ಮನೇಲೆ ಕುತ್ಕೊಂಡಿದ್ರೆ ಫುಡ್ಗೆ ಏನ್ ಮಾಡ್ತೀರಾ, ಬಟ್ಟೆಗೆ ಏನ್ ಮಾಡ್ತೀರಾ? ಅಭಿ, ಟೂ ಒನ್ ಥಿಂಗ್, ಆಚೆ ಕಡೆ ಹೋಗಿ ಸಿಂಪಲ್ ಆಗಿ ಮನಿನ ಅರ್ನ್ ಮಾಡ್ಕೊಂಡು ಬನ್ನಿ. ನಮಸ್ಕಾರ ಜಾತಿ ಜಂಬಲ್ದಿ. ನಿಮಗೆ ಈ ಸಿಂಪಲ್ ಆಗಿ ಮನಿನ ಹರ್ನ್ ಮಾಡೋಂಥ ಕೆಲವು ಮಾರ್ಗಗಳು ನಮ್ಮ ಹತ್ರ ಇವೆ. ನಾವ್ ಹೇಳ್ತೀವಿ, ತಾವು ಮಾಡಿದೆ. ಸಿಂಪಲ್ ಆಗಿ ಹೋಗೋದಾದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಹೇಳಿ, ಏನ್ ಮಾಡ್ಬೇಕು? ಜಸ್ಟ್ ಎ ಮಿನಿಟ್, ಹಿಂಗೋಗಿ ಹಿಂಗ್ ಬಂದ್ಬಿಡಿ. ಈ ಗೋಣಿಚೀಲ ತಗೊಳ್ಳಿ, ಇದನ್ನ ಹಾಸ್ಕೊಂಡು ಕೂತ್ಕೊಳ್ಳಿ. ಕೈಯ ಸ್ವಲ್ಪ ಮುಂದೆ ಮಾಡಿ, ಈ ತಟ್ಟೆನ ಭದ್ರವಾಗಿ ಇಟ್ಕೊಳ್ಳಿ. ಇದೇ ತರ ಅಣ್ಣಮ್ಮನ ದೇವಸ್ಥಾನ ಮುಂದೆ ಕುತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಕರುಳು ಕಿತ್ತು ಬರಂಗ್ ಕಿತ್ಕೊಳ್ಳಿ. ಒಂದು ದಿವಸದೊಳಗಡೆ ನಿಮ್ಗೆ ಬ್ಯೂಟಿ ಪಾರ್ಲರ್ ಎಷ್ಟು ದುಡ್ಡು ಬೇಕೋ ಅಷ್ಟು ಬಿಡ್ತಕ್ಕಂಥ. ಜೀರೋ ಕಾನ್ಸೆಪ್ಟ್ ಜಾತಿ ಜಂಬಲ್ತೀನಿ ಇವ್ರೆ. ಈಗಿನ ಕಾಲದಲ್ಲಿ ಈಜಿಯಾಗಿ ಅರ್ನ್ ಮಾಡೋ ಮಾರ್ಗ ಅಂದ್ರೆ ಈ ಬೆಗ್ಗಿಂಗ್ ಒಂದೇನೆ. ಪಲ್ಲಕ್ಕೆ ಲಂಬವ್ವ ಏನಂಗಂದ್ರೆ ಸಿಕ್ಕಾಪಟ್ಟೆ ಉದ್ದಾಯ್ತು. ಈ ಕೆಲಸ ಮಾಡೋದಕ್ಕೆ ನಮ್ ಜಾತಿ ಕಾಂತಿ ಪಿಂಜಿ ಅನ್ಕೊಂಡಿದ್ರ, ನಿಮ್ಗೆ ತಾಕತ್ತು ಇದ್ರೆ ನೀವು ಗಂಟೆ ಹಾಕಿದ್ರೆ ನೀವೇ ಕೆಲಸ ಮಾಡ್ರಿ. ಅಲ್ಲ, ನಾವ್ ಯಾರು ಅಂತ ಗೊತ್ತಾನೆ ಫಿರಂಗಿ ಬರುತ್ತಲ್ಲಪ್ಪ. ಅದಕ್ಕಂದ್ರೆ ಮುಂದೆ ಒಂದು ತೂತು ಹಿಂದೆ ಒಂದು ತೂತು, ಅದಕ್ಕೆ ಎಡಗೈಯಿಂದ ಮತ್ತೊಂದು ಇಕ್ಕಿ ಬಲಗೈಯಿಂದ ಬೆಂಕಿಯನ್ನು ಇಕ್ಕಿ ಮತ್ತೊಂದು ಢಮಾರೆಂದು ಸಿಕ್ಕಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಚಂಡಾರ ವಂಶದ ಮಗ ಕಂಡ್ರಿ ನಾನು. ಬಂತ ಬಗ್ಗಿಪ್ಪ, ಅವನಿಗೊಬ್ಬನಿಗೆ ಹೊಡೆದ್ಬಿಟ್ಟೆ ಅಂತ ತಮಗೆ ದುಃಖ ಆಗ್ತಾ ಇದೆಯಾ? ಇಕ್ಕಳಿಪ್ಪ. ಅಣ್ಣಯ್ಯ, ನಮ್ಮ ಯಜಮಾನ್ರ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಿನ್ನ ಕೈಲಿ ಮನೆ ನಿಭಾಯಿಸಕ್ಕಾಗಲ್ಲ ಅಂದ್ರೆ ಹೇಳು, ನಮ್ಮ ಯಜಮಾನ್ರು ನಿಭಾಯಿಸ್ತಾರೆ. ಇಲ್ಲ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಕೊಡು, ನನ್ನ ಪಾಲಿನ ಆಸ್ತಿ ನಾನೇ ತಗೋತೀನಿ. ಮಾ ದೇವ್ರ ಕೊಟ್ಟ ತಂಗಿ, ಗಾಂಧಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಅಣ್ಣ ಬಾಂಡ್ ಸಿನಿಮಾ ನೋಡೋಣ ಅಂದ್ರೆ ನಮ್ಮ ಹತ್ರ ಕಾಸಿಲ್ಲ. ಇನ್ನು ಬಾಂಡ್ ಪೇಪರ್ನ ಎಲ್ಲಿಂದ ತಂದು ಕೊಡ್ಲ? ನಿಮ್ಮನ್ನೆಲ್ಲರೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಯಾಕೋ ನೀವೆಲ್ಲರೂ ಸಿಕ್ಕಾಪಟ್ಟೆ ಒಗ್ಗಟ್ಟಾಗಿದ್ರ ಅನ್ಸ್ತಾ ಇದೆ. ಹಂಗಾಗಿ ನಾವು ಇವತ್ತು ಮಾತಾಡಲ್ಲ, ಟೈಮ್ ನೋಡಿ ಬಡಿತೀವಿ. ಓಂ ಕಂಪ್ಯೂಟರ್, ಓಂ ಕಂಪ್ಯೂಟರ್. ನಾನು ಬ್ರಹ್ಮಾನಂದ ಶಾಸ್ತ್ರಿ ಅಂತ, ಕಂಪ್ಯೂಟರ್ ಶಾಸ್ತ್ರಿ ಅಂತಾನು ಕರೀತಾರಲ್ಲ. ಪಾಂಡುರಂಗ ಅವರಿಂದ ಫೋನ್ ಬಂತು, ಅದಕ್ಕೆ ಬಂದೆ. ಇದೇನಿದು ಕರೆ ಡಬ್ಬ? ಹಾಗೆಲ್ಲ ಕರೆ ಡಬ್ಬ ಅಂತ ಕರಿಬಾರ್ದಮ್ಮ, ಇದು ಮಿನಿ ಕಂಪ್ಯೂಟರ್. ನನಗೆ ಜ್ಯೋತಿಷ್ಯ ಶಾಸ್ತ್ರ ಕಲಿಸಿಕೊಟ್ಟ ಗುರುಮ್ಮ, ಗುರುದೋ ನಮಃ. ನಂಗೆ ಮದ್ವೆ ಯಾವಾಗ ಆಗುತ್ತೆ ಅಂತ ಹೇಳ್ತೀರಾ? ಪಾಂಡುರಂಗ ಬರ್ಲಿ, ಆಮೇಲೆ ಮಾತಾಡೋಣ. ಏನು ಯಜಮಾನ್ರೆ, ಸ್ವಲ್ಪ ಬರ್ತೀರಾ? ನಮಸ್ಕಾರ ಬ್ರಹ್ಮಾನಂದ ಶಾಸ್ತ್ರಿಗಳಿಗೆ. ನಮಸ್ಕಾರ. ಹೇಗೆ ನಡೀತಾ ಇದೆ ತಮ್ಮ ಜ್ಯೋತಿಷ್ಯ ಶಾಸ್ತ್ರ? ನೋಡಿ,
ಮಾತಾಡಿ ಮಾತಾಡಿ ಗಂಟ್ಲು ಸ್ಟ್ರೈಕ್ ಮಾಡಕ್ ಶುರು ಮಾಡ್ಬಿಡ್ತು. ಇಲ್ಲಿ ಹೆಚ್ಚಿಗೆ ಮಾತಾಡ್ತಾ ಎಲ್ಲಿ ಗಂಟ್ಲು ಪೂರ್ತಿ ಬಿದ್ದೋಗ್ಬಿಡುತ್ತೋ ಅಂತ ಕಂಪ್ಯೂಟರ್ ಮಾಡಕ್ ಹೋಗ್ಬಿಟ್ಟೆ. ಇದು ಅಂತಿಂತ ಕಂಪ್ಯೂಟರ್ ಅಲ್ಲ ಸ್ವಾಮಿ, ಇದ್ರೊಳಗೆ ನವಗ್ರಹಗಳಿದೆ. ಹೌದೇ? ಇಲ್ಲಿ ಒಂದ್ಸಲ ತೋರ್ಸ್ಬಿಡಿ, ಇಲ್ಲೇ ಒಂದು ರೌಂಡ್ ಸುತ್ತಾಕೊಂಡ್ಬಿಡ್ತೀನಿ. ಓಮ್ ಕಂಪ್ಯೂಟರ್ ಆಯ್ತು. ಬ್ರಹ್ಮಾನಂಜಿ, ಅಲ್ಲ ಇದು ಹೆಂಗ್ ಬಹುಶಃ ಹೇಳ್ಬಿಡುತ್ತೆ ಅಂತ. ಬಹಳ ಸುಲಭ ನೋಡಿ. ಯಾರು ಪ್ರಶ್ನೆ ಕೇಳ್ಬೇಕು ಅಂತಾರೋ ಅವರು ಇದನ್ನ ತಲೆ ನಾನು ಈ ಕಂಪ್ಯೂಟರ್ನ ಸೇಫ್ ಮಾಡ್ತೀನಿ. ಕೂಡ್ಲೆ ರೆಡ್ ಲೈಟ್ ಹತ್ಕೊಳ್ಳುತ್ತೆ. ಪ್ರಶ್ನೆ ಕೇಳ್ಬಿಟ್ಟು ಓವರ್ ಅಂತ ಹೇಳ್ಬೇಕು, ಅವಾಗ ಗ್ರೀನ್ ಲೈಟ್ ಹತ್ಕೊಳ್ಳುತ್ತೆ. ಅದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಅಯ್ಯೋ ಸುಮ್ಮನೆ ಅಲ್ಲ, ಬಹುಶಃ ಹೇಳೋದು ಇಷ್ಟೊಂದು ಸುಲಭನೇ. ಯಾವುದಕ್ಕೂ ಒಂದ್ಸಲ ಟೆಸ್ಟ್ ಮಾಡೇ ಬಿಡ್ಬೇಕಲ್ಲ. ಯಾರು ಪ್ರಶ್ನೆ ಕೇಳ್ತೀರಿ? ನಾನ್ ಕೇಳ್ತೀನಿ. ಅಲ್ಲ, ಅಲ್ಲಾಡ್ಸಿದ ತಕ್ಷಣ ಹತ್ಕೊಂಡ್ಬಿಡ್ತಲ್ಲ ಅಂತ. ಟೈಮ್ ಇಲ್ಲ, ಬೇಗ ಪ್ರಶ್ನೆ ಕೇಳಿ. ನಾನು ಹೇಗಿದ್ದೀನಿ? ಓವರ್. ಕಲ್ಲು ಗುಂಡು ಕಲ್ಲು. ಗುಂಡ್ಕಲ್ಲ ಯಾರು? ಸೂಚ್ಯವಾದ ಉತ್ತರ, ನನಗೆ ಅರ್ಥ ಆಗೋಯ್ತು. ಬ್ರಹ್ಮಾನಂಜಿ, ಅಲ್ಲ ಗುಂಡ್ಕಲ್ಲು ಅಂದ್ರೆ ತಮಗೆ ಅರ್ಥ ಆದ್ರೆ ಏನು ಬಂತು ಭಾಗ್ಯ, ಈ ಬಂಡೆಗೆ ಅರ್ಥ ಆಗ್ಬೇಕಲ್ಲ. ಮಾನವಿಕವಾದ ಉತ್ತರ, ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಹೇಗಿದ್ದೀನಿ ಅನ್ನೋ ಪ್ರಶ್ನೆಗೆ ಗುಂಡ್ಕಲ್ಲು ಅನ್ನೋ ಉತ್ತರ ಬಂದ್ರೆ ಆರೋಗ್ಯವಾಗಿದೆಯಾ ಸಾಯೋವರೆಗೂ ಬದುಕಿದ್ಯಾ ಅಂತಾನೆ ಅರ್ಥ. ಮಗನೇ ನಾನೊಂದ್ಸಲ ಭವಿಷ್ಯ ಕೇಳ್ಬಿಡ್ತೀನಿ ಕಣ. ಬ್ರಹ್ಮಾನಂಜಿ, ಇವ್ರೊಂದ್ಸಲ ತಗಲಾಕಳ ತೆರತೆ ಕೊಟ್ಬಿಡಿಪ್ಪ. ಕೇಳಿ ಪ್ರಶ್ನೆ ಕೇಳಿ. ನಾನು ಪ್ರಳಯ ಆದ್ಮೇಲೆ ಸಾಯ್ತೀನೋ ಇಲ್ಲ ಅದಕ್ಕೂ ಮುಂಚೆ ಸಾಯ್ತೀನೋ? ಆಲದ ಮರ ಸುತ್ತ ಬೀಳಲು. ಅಂದ್ರೆ ನಾನು ಕಾಡ್ಗೆ ಹೋಗ್ತೀನ? ಅಯ್ಯೋ ದಡ್ಡಮ್ಮ, ಇದು ಸೂಚ್ಯವಾದ ಉತ್ತರ, ನಿಮ್ಮತ್ತ ದಡ್ರಿಗೆಲ್ಲ ಅರ್ಥ ಆಗುತ್ತೆ. ಬ್ರಹ್ಮಾನಂಜಿ, ಅದು ಏನು ಆಲದ ಮರ ಸುತ್ತ ಬೀಳಲು ಅಂತ ಹೇಳುತ್ತಲ್ಲ, ಅಲ್ಲ ಹಾಗಂದ್ರೆ ಏನು ಅಂತ. ಸುತ್ತ ಬೀಳಲು ಅಂದ್ರೆ ಬೃಹತ್ತಾದ ಆಲದ ಮರ. ಆಲದ ಮರಕ್ಕೆ ಸಾವಿಲ್ಲ ಅಂದ್ರೆ ಇವರು ಸದ್ಯಕ್ಕೆ ಸಾಯಲ್ಲ. ಅಪ್ಪಿ ತಪ್ಪಿ ಇವ್ರ ಮೇಲೆ ನಮಗೆ ಏಕಾಏಕಿ ಒಟ ಕಿಚ್ಕೊಂಡ್ಬಿಟ್ಟು ನಾವೇ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಬಿಟ್ರೆ ಇವ್ರನ್ನ ನೀವು ಬೆಟ್ಟದ ಮೇಲಿಂದ ತಳ್ಳಿದ್ರು ಎದ್ದು ನಿಂತ್ಕೊಂಡು ಲೆಫ್ಟ್ ರೈಟ್ ಮಾಡಿ ಬಂದ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಭವಿಷ್ಯ ಹೇಳುತ್ತೆ. ಮಗನೇ, ಇಂಥ ಡಬ್ಬನ ನೀನೊಂದು ತಗೋಬಾರ್ದೇನೋ? ಅಮ್ಮ, ಅದು ಡಬ್ಬ ಅಲ್ಲ ಕಣಮ್ಮ, ಮಿನಿ ಕಂಪ್ಯೂಟರ್. ಯಾವ್ದೋ ಒಂದು ಬ್ರಹ್ಮಾನಂಜಿ, ಅಲ್ಲ ನಮ್ಮ ತಾಯಿಯವರು ಹೇಳಿದ ಮೇಲೆ ನಮಗೂ ಯಾಕೋ ಇದ್ರ ಮೇಲೆ ಒಲವು ಬರ್ತಾ ಇದೆ. ಅಲ್ಲ ಟೋಟಲ್ ಇದ್ರ ಬಡ್ಜೆಟ್ ಎಷ್ಟಾಗ್ಬೋದು ಅಂತ. ಅಯ್ಯೋ ನೋಡಿ, ಸದ್ಯಕ್ಕೆ ನಾನು ಇದನ್ನ ಮಾರೋ ಪರಿಸ್ಥಿತಿ ಇಲ್ಲ. ಬೇಕಾದ್ರೆ ಬಾಡಿಗೆಗೆ ಅಂತ ಕೊಡ್ತೀನಿ. ಪ್ರತಿ ತಿಂಗಳು 10,000 ಕೊಡಿ. ನೀವು ಭವಿಷ್ಯ ಹೇಳ್ತಾ ಹೋಗಿ. ಆದಾಯ ಹೆಚ್ಚಾಗ್ತಿದ್ದಾಗೇನೆ 10 ಕೊಡಿ, ಇಲ್ಲಿ 20 ಕೊಡಿ, ನಾನೇನು ಬೇಡ ಅಂತೀರಾ? ಕಂಪ್ಯೂಟರ್ ಶಾಸ್ತ್ರ ಹೇಳಲಾಗುತ್ತದೆ. ಯಾರ್ ನೀನು? ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಇದು ಹೇಳುತ್ತಾ? ಹೇಳುತ್ತೆ. ಸರಿ, ನೀನ್ ಯಾರು? ನಮ್ಮ ಅಣ್ಣನ ತಂಗಿ. ನಿಮ್ಮ ಅಣ್ಣಯ್ಯ ಯಾರು? ನಮ್ಮಮ್ಮನ್ ಮಗ. ನಿಮ್ಮಮ್ಮ ಯಾರು? ಒಳಗ್ ಹೋಗು, ಎಲ್ಲ ಹೇಳುತ್ತೆ. ಆಯ್ತು. ಬುಡೆ ಬುಡೆ, ಎಲ್ಲಾರು ಬುಡೆಯಲ್ಲಿ ಒಂದು ಮೆದುಳಂತೆ. ಬುದ್ಧಿ ಒಂದಿಲ್ಲ, ಬುದ್ಧಿ ಒಂದಿಲ್ಲ. ಏ ಮುಂಡೆದೆ, ಒಂದು ಪ್ರಶ್ನೆ ಕೇಳೋದಕ್ಕೆ 500 ರೂಪಾಯಿ ಆಗುತ್ತೆ. ಇದೆಯೇ ನಿನ್ನ ಹತ್ರ? ಜೇಬಿ ಕೈ ಹಾಕಿ ಎಷ್ಟು ಸಿಗುತ್ತೆ ಅಷ್ಟು ತಗೋ. ಎಲ್ಲಾ ಜೇಬುಗಳನ್ನು ತೂತ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ, ನಾನು ಎಲ್ಲಿಗೆ ಅಂತ ಕೈ ಹಾಕ್ಲಿ? ಎಲ್ಲಿ ಸ್ವಲ್ಪ ಹತ್ರ ಬಾಪ. ಬರೀ 100 ರೂಪಾಯಿ ಮಾಡ್ಕೊಂಬೋದಿಯಲ್ಲೋ ಮುಂಡೆದೆ. ಏನು ಯಜಮಾನ್ರೆ, ಸಿಕ್ಕಿರೋದನ್ನ ಯಾಕೆ ಬಿಡ್ತೀರಾ? ಬೋಣಿ ಆಗ್ಲಿ, ಶುರು ಹಚ್ಕೊಳ್ಳಿ. ಹಂಗಂತೀಯಾ? ಶಿವ, ನೋಡಪ್ಪ, ನೀನು ಇದನ್ನ ತಗೊಂಡು ತಲೆಗ, ಆಮೇಲೆ ನಾನು ಈ ಮಿನಿ ಕಂಪ್ಯೂಟರ್ನ ಅಲ್ಲಾಡಿಸ್ತೀನಿ. ನಾನಲ್ವಾ? ನಾನೇ ಅಲ್ಲಾಡಿಸ್ತೀನಿ. ನೀನೇ ಅಲ್ಲಾಡಿಸ್ಬಿಟ್ರೆ ಅದು 19 ನಾನು ಅಲ್ಲಾಡಿಸ್ಬಿಟ್ಟು ಹೊತ್ತಿಸ್ತೀನಿ. ಆಮೇಲೆ ಈ ರೆಡ್ ಬರುತ್ತೆ. ಅದು ಬರ್ತಿದ್ದಂಗೆ ನೀನು ಪಟ್ಟಂತ ಪ್ರಶ್ನೆ ಕೇಳ್ಬಿಟ್ಟು ಓವರ್. ನಾನು ಓವರ್ ಅನ್ನಲ್ಲ. ಯಾಕೆ? ನಾನು ಓವರ್ ಅಂದ್ರೆ ಓವರ್ ಆಗ್ಬಿಡ್ತೀನಿ. ಹಾಳಾಗೋಗ್ಲಿ, ನಿನ್ ಪ್ರಶ್ನೆ ಕೇಳು, ನಾನು ಓವರ್ ಅಂತೀನಿ. ಅಲ್ಲಾಡಿಸ್ದೆ. ಪ್ರಶ್ನೆ ಕೇಳು. ಆಕಾಶ ಯಾವಾಗ ತಲೆ ಮೇಲೆ ಬೀಳುತ್ತೆ? ಓವರ್. ಕಲ್ಲಿನ ಕೋಳಿ ಕೂಗಿದಾಗ. ಕಲ್ಲಿನ ಕೋಳಿ ಕೂಗ್ದಾಗಂತೆ. ಏ ಹುಚ್ಚಪ್ಪ, ಕಲ್ಲಿನ ಕೋಳಿ ಕೂಗ್ತದೆನಾ? ಏ ಮುಂಡೆದೆ, ಉತ್ತರ ತುಂಬಾ ಸೂಕ್ಷ್ಮವಾಗಿದೆ. ಅದು ಏನು ಅಂತ ನನ್ನ ಒಪ್ಪನಿಗೆ ಅರ್ಥವಾಗುತ್ತೆ. ಅದು ನೋಡು,
ಈ ಕಲ್ಲಿನ ಕೋಳಿ ಅನ್ನೋದು ಹೇಗೆ ಯಾವತ್ತು ಕೂಗುದೇ ಇಲ್ವೋ ಹಾಗೆ ಆಕಾಶ ಯಾವತ್ತು ತಲೆ ಮೇಲೆ ಬೀಳೋದಿಲ್ಲ ಅಂತ ಹೇಳಿದೆ. ಗೊತ್ತಾಯ್ತು ನಾನು ಇನ್ನೊಂದು ಪ್ರಶ್ನೆ ಕೇಳಲಾ? ಅದಕ್ಕೆ ಮತ್ತು ದುಡ್ಡು ಕೊಡಬೇಕಾಗತ್ತೆ. ಮೊದ್ಲು ಪ್ರಶ್ನೆ ಕೇಳ್ತೀನಿ, ಆಮೇಲೆ ನನ್ನ ಚಡ್ಡಿ ಜೋಬಲ್ಲಿ ಇರೋದ್ನೆಲ್ಲ ನೀನೇ ಎತ್ಕೋ. ನೀನೇನು ಅದನ್ನ ಹಾಕಿದೀಯೋ ಬಿಟ್ಟಿದೀಯೋ ಯಾವನಿಗೆ ಗೊತ್ತು. ಪ್ರಶ್ನೆ ಕೇಳಿ ಬಿಡಿ, ಆಮೇಲೆ ಅವ್ನು ಕೊಡ್ಲಿಲ್ಲ ಅಂದ್ರೆ ನೀವೇ ಕೈ ಹಾಕಿ ಎತ್ಕೊಳ್ಳಿರುತ್ತೆ. ಮೊದಲೇ ಗಿರಾಕಿನ ಎಂತ ಗಿರಾಕಿ ಹಿಡ್ಕೊಂಡ್ ಬಂದಿದೀಯ ನೀನು. ಏ ಮುಂಡಿದೆ ಹಾಳಾಗೋಗ್ರಿ ಅಲ್ಲಾಡ. ನಾನು ಹೇಗಿದ್ದೀನಿ? ಓವರ್. ಆರೋಗ್ಯವಾಗಿದ್ದೀಯಾ? ಆರೋಗ್ಯವಾಗಿದ್ದೀಯಾ? ನಾನು ಆರೋಗ್ಯವಾಗಿದ್ದೀನಂತೆ. ಎಲ್ರು ನನ್ನ ಸೀಬೈಟು ಅರೆ ಹುಚ್ಚ ಅಂತಾರೆ. ಅಷ್ಟು ಗೊತ್ತಿವೇನೋ ಬಚ್ಚ ಅರೆ ಹುಚ್ಚ. ಲೇ ಮೂತ್ ಮುಚ್ಚಿ ಮೇಲೆ ನೋಡ್ಬಿಡ್ತೀನೋ, ಅದು ಹುಚ್ಚವಾಗಿ ಹೇಳಿದೆ. ನೀನು ನಾರ್ಮಲ್ ಆಗಿದೆಯಾ? ಯಾವನ್ ಹೇಳಿದ್ದು ಅರೆ ಹುಚ್ಚ ಅಂತ? ನಾನು ನಾರ್ಮಲ್ ಅಲ್ಲ, ನಾನು ಅರೆ ಹುಚ್ಚ. ನಿನ್ನ ಬಾಯಿಂದಲೇ ನಾರ್ಮಲ್ ಅಂತ ಬರ್ತೇನೆ. ವೈರಸ್ ಕೊಡಿ. ಈಗ ನಾರ್ಮಲ್ ಅಂತ ಒಪ್ಕೋತಿಯಲ್ಲ, ಶಾಕ್ ಹೊಡ್ಕೊಂಡು. ನಾನು ನಾರ್ಮಲ್ಲು, ನೀನು ಹುಚ್ಚ. ಈ ಮನೆಯಲ್ಲಿರೋರೆಲ್ಲ ಹುಚ್ಚರು. ಅಯ್ಯೋ ಶಿವನೇ, ಸಿಕ್ಕಿರೋ ಮೊದಲನೇ ಗಿರಾಕಿನೇ ಹುಚ್ಚ, ಇನ್ನು ಬರೋ ಗಿರಾಕಿಗಳು ಹೆಂಗಿರ್ಬೋದೆ? ಓವರ್. ನಮಸ್ಕಾರ ಪಾಂಡುರಂಗ ಪಂಡಿತರಿಗೆ. ನೋಡೋದಕ್ಕೆ ನಾರ್ಮಲ್ ಆಗೇ ಇದ್ದಾನೆ. ಕೂತ್ಕೊಳ್ಳೋ ಮುಂಡೆದೆ. ನಮ್ಮ ಸೋದರ ಮಾವ ಒಬ್ಬ ರಾಜಕಾರಣಿ ಲಂಚ ತಿಂದು ಅರೆಸ್ಟ್ ಆಗಿದ್ದಾರೆ. ನಿನ್ನ ಪುರಾಣನ ಮುಚ್ಚಿಟ್ಬಿಟ್ಟು 500 ರೂಪಾಯಿ ಇಲ್ಲಿ ಎತ್ತಿಡು, ಹೆಡ್ಫೋನ್ ತಗೊಂಡು ತಲೆಗೆ ಹಾಕೋ, ನಾನು ಅಲ್ಲಾಡಿಸ್ತೀನಿ. ರೆಡ್ ಲೈಟ್ ಬರ್ತಿದ್ದಂಗೆ ಪ್ರಶ್ನೆ ಕೇಳ್ಬಿಟ್ಟು ಓವರ್ ಅನ್ನ. ನಮ್ಮ ಸೋದರ ಮಾವಂಗೆ ಶಿಕ್ಷೆ ಯಾವಾಗ ಆಗತ್ತೆ? ಒನಕೆ ಚಿಗುರಿದಾಗ. ಮೊನಕೆ ಚಿಗುರಿದಾಗ. ಏನೋ ಕೇಳಿದ್ರೆ ಏನೋ ಹೇಳತ್ತೆ. ಭವಿಷ್ಯ ಅಂದ್ರೆ ಅದು ಕಣ, ಎಲ್ಲ ಒಗಟಿನ ರೂಪದಲ್ಲಿರುತ್ತೆ. ಏ ಮುಂಡೆದೆ, ಈ ಒನಕೆ ಯಾವಾಗ ಚಿಗುರುತ್ತೆ ಹೇಳು? ಚಿಗುರೋದೇ ಇಲ್ಲ. ನಿಮ್ಮ ಸೋದರ ಮಾವ ಹೇಳಿ ಕೇಳಿ ದೊಡ್ಡ ರಾಜಕಾರಣಿ ಕಣ, ಅವನು ಲಂಚ ತಿಂದು ಸಿಕ್ಕಿ ಬಿದ್ದಿದ್ದಾನೆ. ಜಾಮೀನ್ ತಗೊಂಡು ಆಚೆ ಬರ್ತಾನೆ. ಕೇಸ್ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಮುಂದಕ್ಕೆ ಹೋಗುತ್ತೆ. ಅದ್ರಲ್ಲಿ ಒಂದಲ್ಲ ಒಂದ್ ದಿವಸ ನಿಮ್ ಸೋದರ ಮಾವ ನೆಗೆದು ಬೀಳ್ತಾನೆ. ಕೇಸನ್ನು ಯಾರ ಮೇಲೆ ಜಡಿತಾರೆ ಅವ್ನಿಗೆ ಏನಾಗಲ್ಲ. ಹೋಗಿ ಧೈರ್ಯವಾಗಿ ಹೋಗಿ. ತುಂಬಾ ಖುಷಿ ಆಯ್ತು, ಬರ್ತೀನಿ. ನಮಸ್ಕಾರ. ನಿನ್ನ ನಮಸ್ಕಾರದ ಮನೆಗೆ ಇಷ್ಟು ಬೆಂಕಿ ಬಿತ್ತು. 500 ರೂಪಾಯಿ ಇಟ್ಬಿಟ್ಟು ಒಂದು ಪ್ರಶ್ನೆ ಕೇಳು, ಓವರ್ ಅನ್ನು. ನಾನು ಕೇಳೋ ಪ್ರಶ್ನೆಗೆ ಇದು ಸರಿಯಾಗಿ ಉತ್ತರ ಕೊಟ್ರೆ 500 ಏನು 1000ನೇ ಕೊಡ್ತೀನಿ. ಅಯ್ಯೋ ಆರೋಗ್ಯದ ಪ್ರಶ್ನೆ ಕೇಳು. ನನ್ ಗಂಡನ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ. ಅವನ್ ಯಾರನ್ನ ಮಾಡ್ಕೊಂಡಿದ್ದಾನೆ ಅಂತ ನನ್ಗೆ ಅನುಮಾನ. ಅದು ನಿಜನಾ? ಓವರ್. ಡಬಲ್ ಇಂಜಿನ್. ಡಬಲ್ ಇಂಜಿನ್ ಅಂದು ಹಂಗಂದ್ರೆ ಏನ್ ಸ್ವಾಮೀಜಿ? ಮುಂಡದೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿಂದು ಕೈನ ಗೋಡೆ ಒರೆಸ್ಬಂದ. ಅದಕ್ಕೆ ಆ ದೇವರು ಡಬ್ಬಲ್ ಇಂಜಿನ್ ಶಿಕ್ಷೆ ಕೊಟ್ಟರು. ಹಾಗಂದ್ರೆ ಏನಂತ ಹೇಳಯ್ಯೋ, ಪಾಪ ಅಮ್ಮಂಗೆ ಅರ್ಥ ಆಗಬೇಕೋ ಬೇಡ? ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಹೆಂಗಪ್ಪ ಬಿಡಿಸಿ ಹೇಳಿ? ನನಗೆ ಮಾನ ಮರ್ಯಾದೆ ಇಲ್ವಾ? ಮುಂಡದೆ ನೀನೇನು ಅನುಮಾನ ಅಂತ ತಿಳ್ಕೊಂಡಿದ್ದಲ್ಲ, ಅದು ಅನುಮಾನ ಅಲ್ಲ, ನಿಜಾನೇ. ಇನ್ನೊಂದು ಸಟಪ್ಪಿದೆ. ಅಯ್ಯೋ ನನ್ನ ಮಗ ಬಿಡಲ್ಲ, ಅವನ್ಗೆ ಬಲಿ ಹಾಕ್ಬಿಡ್ತೀನಿ. ಬರ್ತೀನಿ. ನೆಕ್ಸ್ಟ್. ಅದು ಅಲ್ಲಾಡ್ಸಿ ಪೆಟ್ಟಿಗೆ ಸಿಕ್ಕಾಪಟ್ಟೆ ಈಟಿಗೆ ಬಂದ್ಬಿಡ್ತ ಕಡೆ. ಇಷ್ಟ್ರ ಮೇಲೂ ನಾವೇನಾದ್ರು ಅಲ್ಲಾಡ್ಸ್ಬಿಟ್ರೆ ಕೆಟ್ಟೋಗ್ಬಿಡ್ತದೆ. ಅದಕ್ಕೆ ಇವತ್ತಿಗೆ ಅಲ್ಲಾಡ್ಸೋದು. ಶಾಸ್ತ್ರ ಹೇಳೋದು? ಶಾಸ್ತ್ರ ಹೇಳತ್ತ ಯಜಮಾನ್ರಲ್ಲ, ಕಂಪ್ಯೂಟರ್. ಮರ್ಯಾದೆ ಕೊಟ್ಟು ಮಾತಾಡಿ. ಕಾರ್ಯಮ್ಮ ನಿನ್ ಗಂಡನ. ಕರಿಯಮ್ಮ ನಿನ್ ಗಂಡನ. ಏನ್ ಬರೆಯೋದು? ಇಲ್ಲೇ ಕೂತಿದ್ದಾರೆ, ಬನ್ನಿ. ಏನ್ ಯಜಮಾನ್ರೆ, ಎರಡು ಶಾಸ್ತ್ರ ಕೇಳಕ್ ಬಂದಿದ್ದಾರೆ. ಬಾರೋ ಬಾ, ಮುಂದೆ ಕೂತ್ಕೋ, ಶಾಸ್ತ್ರ ಹೇಳ್ತೀನಿ. ನಾನು ಶಾಸ್ತ್ರ ಕೇಳಕ್ ಬಂದಿಲ್ಲ, ನಾನು ರೌಡಿ ಮುದ್ದಣ್ಣ ಅಂತ. ನನ್ನ ಹೆಂಡ್ರು ಶಾಸ್ತ್ರ ಕೇಳಕ್ ಬಂದಾಗ ನನಗೆ 2 ಹೆಂಡ್ರು ಅಂತ ಹೇಳಿದಂತೆ. ಚಂಪಚಮೇಲಿ, ಇದು ಅದೇ ಕಣೆ, ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಕೈನ ಗೋಡೆ ಗೊರ್ಸಿದ್ಲಲ್ಲ
ಡಬಲ್ ಇಂಜಿನ್ ಆ ಕೇಸು. ಸುಶೀಲಮ್ಮ. ಹಾ ಸುಶೀಲಮ್ಮ, ಅವಳೆ ನನ್ನ ಹೆಂಡ್ರು. ಅವಳು ಶಾಸ್ತ್ರ ಕೇಳಕ್ ಬಂದಾಗ ನನಗೆ ಇಬ್ರು ಹೆಂಡ್ರು ಅಂತ ಸುಳ್ಳು ಹೇಳಿ ನನ್ನ ಸಂಸಾರಕ್ಕೆ ಉಳಿ ಹಿಂದಿರೋ ಈ ಕಂಪ್ಯೂಟರ್ ಚಿಂದಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಈಗಾಗಲೇ 4 ಕೇಸ್ ಐತೆ ಅಂತದೆ ನನ್ನ ಮ್ಯಾಗೆ. ಏನಾಗಬೇಕು ಹೇಳು. ಹಾ, ನನ್ನ ಹೆಂಡ್ರು ಸುಶೀಲಮ್ಮನ ಕರ್ಕೊಂಡ್ ಬರ್ತೀನಿ. ನನಗಿರೋದು ಒಬ್ಬಳೇ ಹೆಂಡ್ರು ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಡೀ ಈ ಮನೇನೆ ಸುಟ್ಟು ಭಸ್ಮ ಮಾಡಕ್ ಬರ್ತೀನಿ. ಅಭಿ ನೀವ್ ಮಾಡೋ ಕೆಲಸ ಒಂದ ಎರಡ ಬೇಕಿತ್ತೇನು ಈ ಪ್ರಾಬ್ಲಮ್ ನಿಮ್ಗೆ? ರೇ ಜಾತಿ ಸಿಂಪಲ್ ತಿಂದಿವ್ರೆ. ನನ್ನ ಕಂಪ್ಯೂಟರ್ ಪೆಟ್ಟಿಗೆ ಬಹುಶಃ ನುಡಿದಿದೆ ಅಂದ ಮೇಲೆ ಅದು ನಿಜಾನೇ. ಸೆಕೆಂಡ್ ವೈಫ್ ಇದ್ದಾಳೆ ಅಂತ ಅದ್ ಹೇಗ್ರಿ ಪ್ರೂವ್ ಮಾಡ್ತೀರಾ? ಇನ್ನೊಂದ್ ವೈಫ್ ನ ಕರ್ಕೊಂಡ್ ಬರ್ತೀರಾ? ಚಂಪನ್ ತೋರಿಸ್ತೀರಾ? ರೇ ಅವಳನ್ನ ಯಾಕೆ ತೋರಿಸ್ಲೆ? ಇವೆರಡು ದಂಡ ಪಿಂಡಗಳಿದಾವಲ್ಲ, ಇವಕ್ಕೊಂದಿಷ್ಟು ಹಾಕ್ತೀನಿ, ಹೋಗಿ ಹೇಳ್ಕೊಂಡು ಬರ್ತಾರೆ. ಮಾವ ಹೇಳದೆಚ್ಚ, ನೀವು ದುಡ್ಡು ಕೊಡದೆಚ್ಚ. ನೀವು ದುಡ್ಡು ಕೊಡಿ, ಅವ್ನು ಹುಡ್ಕೊಂಡ್ ಬರೋದೇನೋ ಎತ್ತಾಕೊಂಡು ಬಿಡ್ತೀವಿ. ಪಂಡಿತ ಪಾಂಡುರಂಗ, ನನ್ನ ಹೆಂಡತಿ ಸುಶೀಲನ್ ಕರ್ಕೊಂಡು ಬಂದಿದ್ದೀನಿ. ನಿನ್ನ ಕಂಪ್ಯೂಟರ್ ಅವಳ ಮುಂದೆ ಹೇಳ್ಸಯ್ಯ, ನನಗಿರೋದು ಒಬ್ಬಳೇ ಹೆಂಡತಿ ಅಂತ. ಮುಂಡದೆ, ನಾನು ಒಂದು ಸಲ ಅಲ್ಲಾರಿಸಿ ಕೆಂಪು ದೀಪ ಉರಿಸಿ ಕಂಪ್ಯೂಟರ್ ಕೈಯಿಂದ ಭವಿಷ್ಯ ಹೇಳ್ತಿದ್ದೀನಿ ಅಂದ ಮೇಲೆ ಅದು ಸತ್ಯನೇ ನುಡಿಯೋದು. ಅದಕ್ಕಿಂತ ಮೊದಲು ಇನ್ನೊಬ್ರು ಭವಿಷ್ಯ ಕೇಳೋದಕ್ಕೆ ಅಂತ ಬಂದಿದ್ದಾರೆ. ಇಬ್ಬರಿಗೂ ಒಟ್ಟಿಗೆ ಸೇರಿಸಿ ಹೇಳ್ತೀನಿ ಇರು. ಕರ್ಕೊಂಬಂದ್ರ ಮುದ್ದು ಎಲ್ಲೋ ನನ್ನ ರತ್ನ ಶಾರೀರ ಕೇಳಿಸ್ತಾ ಇದೆಯಲ್ಲ. ಬರೀ ಶಾರೀರ ಅಲ್ಲಪ್ಪ, ಇಡೀ ಶರೀರನೇ ಬಂದಿದೆ. ನಾನು ತುಂಬಾ ನೋಡ್ಕೊ. ರತ್ನ, ನೀನೇನು ಇಲ್ಲಿ? ಮೊದಲನೇ ಮದುವೆ ನನಗೆ ಮಗು ಕಟ್ಟಿಲ್ಲ, ಮಗುನ ನಿಂಗೆ ತಾಳಿನಾದ್ರೂ ಕಟ್ಟಿದ್ದಾರೆ, ನಂಗೆ ಅದು ಕಟ್ಟಿಲ್ಲಕ್ಕ. ಬೇರೆ ದಾರಿನೇ ಇಲ್ಲಮ್ಮ. ಒಬ್ರಿಗೊಬ್ರು ಒಪ್ಕೊಂಡು ಒಂದೇ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ನಡೆಸಿ. ಈಗ ನಾನು ನನ್ನ ಜಾತಿ ಅಕ್ಕ ಇಲ್ವಾ ಹಾಗೆ. ನನ್ನ ಹೆಸರು ಗೌರಮ್ಮ ಅಂತ, ಇವನು ನನ್ನ ಮಗ ಮುದ್ದು ಕೃಷ್ಣ ಅಂತ. ಈಗ ಭವಿಷ್ಯ ಕೇಳೋದು ಯಾವ ಮುಂದೆ? ಇವ್ನಿಗೆ ಹೇಳಿ, ಯಾಕೆಂದ್ರೆ ನನಗಿರೋದು ಇವನೊಬ್ನೇ ಮಗ. ಆಸ್ತಿ ಆಸೆಗೋಸ್ಕರ ಯಾವ್ದಾರು ಹುಡುಗಿ ಇವನು ಮೋಸ ಮಾಡ್ಬಿಟ್ಟಾಳೋ ಅನ್ನೋ ಭಯ ನನಗೆ. ನಾನು ಮದುವೆ ಆಗ್ಬೇಕು ಅಂತಿದ್ದೀನಿ. ನನ್ನ ಮುಂದಿನ ಜೀವನ ಹೇಗಿದೆ? ಅಕಾಲ ಮರಣ ಅಂತಿದೆ. ನಾನು ಅಲ್ಲಾರಿಸಿ ಭವಿಷ್ಯ ನುಡಿಸಿದ್ದೀನಿ ಅಂತ ಮೇಲೆ ಅದು ಯಾವುದೇ ಕಾರಣಕ್ಕೂ ಸುಳ್ಳು ಮಾತ್ರ ಆಗಲ್ಲ. ಯಾರು ಸಾಯ್ತಾರೆ? ನಿನ್ನ ಮಗ ಮನೆಗೆ ಬಂದಿರೋ ನಿನ್ನ ಸೊಸೆ ನಮ್ಮ ಯಜಮಾನ್ರ ಸಾವಿಗೆ ಅವ್ರಮ್ಮ ಕಾರಣ ಅಂತ ನಿನ್ನ ಮೇಲೆ ಪೊಲೀಸರು ಕಂಪ್ಲೇಂಟ್ ಕೊಡ್ತಾಳೆ. ಪೊಲೀಸರು ಮನೆವರೆಗೂ ಬಂದು ನಿನ್ನ ದರ್ರ 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 ದರ ಅಂತ ಪರಪ್ಪನ ಅಗ್ರಹಾರ ಕೆಳಕೊಂಡೋಗಿ ಪರ್ರ 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 ಅಂತ ಇಟ್ಟಿನ ಪಾತ್ರೆ ತೊಳೆಯಕ್ಕಾಗ್ತಾರೆ. ಅಯ್ಯೋ ಮುಂಡೆದೆ, ಈ ಕಾನೂನು ಅನ್ನೋದು ಕತ್ತೆ ಇದ್ದಂಗೆ ಅಂತ ಇಂಗ್ಲಿಷ್ ನಲ್ಲಿ ಒಂದು ಗಾದೆನೇ ಇದೆ. ಆ ಕತ್ತೆ ಯಾರಿಗೆ ಯಾವಾಗ ಎಲ್ಲಿ ಒದೀತಿ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಆದ್ರೆ ನನ್ ಮೀನಾ ಅಂತವಳಲ್ಲ. ಅಯ್ಯೋ ಮುಂಡದೆ, ಮದ್ವೆಗೆ ಮುಂಚೆ ಅವಳು ಮೀನಿನ ತರ ಇದ್ದಾಳೆ ಕಣೋ. ಮದುವೆ ಆಗೋ ಮಾರನೇ ದಿವಸನೇ ಮೊಸಳೆಯಾಗಿ ನೀನು ನುಂಗಾಕ. ನಾನಿಲ್ಲಿ ಬಂದಿದ್ದು ಒಳ್ಳೇದಾಯ್ತು. ಮದ್ವೆ ಮಾಡೋದ್ರಿಂದ ಇವನ್ ಸಾಯ್ತಾನೆ, ಅದರಿಂದ ನನಗ್ ತೊಂದರೆ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ಇವನು ಮದ್ವೆನೇ ಮಾಡಲ್ಲ. ಅಲ್ವೋ ಮುದ್ದು ಕೃಷ್ಣ, ನೀನು ಮದ್ವೆ ಆಗ್ತೀನಿ, ನಮ್ಮ ಅಮ್ಮನ ಒಪ್ಪಿಸ್ತೀನಿ, ಗಾಡ್ ಪ್ರಾಮಿಸು ಮದರ್ ಪ್ರಾಮಿಸು ಅಂತ ಆಣೆ ಮಾಡಿ ಈಗ ಮದ್ವೆ ಆಗಲ್ಲ ಅಂತೀಯಲ್ಲೋ. ಅದು ಮೀನಾ ಕಂಪ್ಯೂಟರ್ ಹತ್ರ ಭವಿಷ್ಯ ಕೇಳಿದ್ನ, ಅದೇನೇನೋ ಹೇಳ್ಬಿಡ್ತು. ನನಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳಿದ್ದೆ, ಈಗ ಸಾವಿಗೆ ಎದ್ರುಕೊಂಡು ನನ್ನನ್ ಮದ್ವೆ ಆಗಲ್ಲ ಅಂತೀಯಾ? ಅದು ನಾನ್ ನಿನ್ ಮದ್ವೆ ಆದ್ರೆ ನಮ್ ತಾಯಿಗೂ ತೊಂದ್ರೆ ಆಗತ್ತಂತೆ, ನಾನೇನ್ ಮಾಡ್ಲಿ? ಹೇಳಿ ಕೇಳಿ ಕಂಪ್ಯೂಟರ್ ಭವಿಷ್ಯ, ಅದಕ್ಕೇನೋ ಗೊತ್ತಾಗುತ್ತೆ. ಮುಂಚೆನೆ ಯಾರೋ ಪ್ರೋಗ್ರಾಮ್ ನ ಫೀಡ್ ಮಾಡಿರ್ತಾರೆ, ಅದು ಅದ್ರ ಪ್ರಕಾರ ಹೇಳುತ್ತೆ. ನನ್ ಕರೆಕ್ಟ್ ಆಗೇ ಹೇಳ್ತು ನನ್ಗೆ ಅಕಾಲ ಮರಣ ಅಂತ. ನೀನೇನೇ ಹೇಳಿದ್ರು ಆ ಕಂಪ್ಯೂಟರ್ ಭವಿಷ್ಯನ ನಾನ್ ನಂಬಲ್ಲ. ಆದ್ರೆ ಮೀನಾ ಒಂದು ಗುಡ್ ನ್ಯೂಸ್, ಆ ಕಂಪ್ಯೂಟರ್ ನ ಯಾರು ಸಪ್ಲೈ ಮಾಡಿದ್ದು ಅಂತ ನಾನು ವಿಚಾರಿಸಿದೆ. ಬ್ರಹ್ಮಾನಂದ ಶಾಸ್ತ್ರಿಗಳು ಪಾಂಡುರಂಗನ್ ಕೊಟ್ಟಿರೋದು. ಹಾಗಾದ್ರೆ ಆ ಬ್ರಹ್ಮಾನಂದ ಶಾಸ್ತ್ರಿಗಳ ಪಾಂಡುರಂಗನ್ ಮನೆಗ್ ಬರಕ್ ಹೇಳು. ನೀನು ನಿಮ್ಮಮ್ಮ ಪಾಂಡುರಂಗನ್ ಮನೆಗ್ ಬನ್ರಿ, ನಾನು ಬರ್ತೀನಿ. ಎಲ್ಲರೂ ಕೂತು ಪ್ರಶ್ನೆ ಮಾಡೋಣ. ಅಕಾಲ ಮರಣ ಅನ್ನೋದು ಗ್ಯಾರಂಟಿ ಆದ್ರೆ ನಾನ್ ಮುಂದೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ನಮಸ್ಕಾರ ಪಂಡಿತ್ ಪಾಂಡುರಂಗ ಅವ್ರಿಗೆ. ಈ ಮುದಿ ಮುಂಡೆದು ಏನೋ ಮುಂಡೆದೆ, ಭವಿಷ್ಯ ಕೇಳೋದಕ್ಕೆ ಅಂತ ಬಂದೇನು? ನನಗೆ ಮುಂಡೆದು ಅಂತ ಹೇಳ್ತಾ ಇದೀಯಾ? ಅವ್ರು ಯಾವ ಪೀಠನ ಹಿಂಗಾವನು ಕಿತ್ಕೊಳಕ್ ನೋಡಿದ್ನಲ್ಲ ಹಂಗ ಆಡ್ತಾ ಇದೀಯ ನೀನು? ಹರಿಕತ್ತೆ ಮುಚ್ಚಿಡೋ ಮುಂಡೆದೆ, ಅದೇನು ಬಂದಿದ್ದು ಅಂತ ಹೇಳು. ಹೇಳಮ್ಮ. ಗುರುಜಿ, ಇವಳೇ ನನ್ನ ಮಗನ ಬಲೆ ಬಿಸಿರೋಳು, ಹೆಸರು ಮೀನಾ ಅಂತ. ಈ ಮುಂಡೆದಕ್ಕೆ ಸೋಡಾ ಬುಡ್ಡಿ ಅನ್ನೋದೊಂದು ಬಿಟ್ರೆ ಮಿಕ್ಕಿದ್ದೆಲ್ಲ ಲಕ್ಷಣವಾಗೇ ಇದೆ. ಕಂಪ್ಯೂಟರ್ ಭವಿಷ್ಯ ಏನ್ ಹೇಳ್ತು? ನಾನು ಇದನ್ನ ಅಲ್ಲಾರಿಸಿ ಕೆಂಪು ದೀಪ ಹತ್ತಿದ ತಕ್ಷಣ ಅವನು ಇವಳನ್ನ ಮದುವೆ ಆಗಬಹುದಾ ಅಂತ ಕೇಳ್ದ. ಅದಕ್ಕೆ ಇದು ಅಕಾಲ ಮರಣ ಅಂತ ಭವಿಷ್ಯ ನುಡಿ. ಅಕಾಲ ಮರಣ ಅಂತ ಹೇಳಿದಾಗ ನೀನೇನ್ ಅರ್ಥೈಸ್ಕೊಂಡು ಹೇಳ್ದೆ?
ಮುಜಿ ಮುಂಡೆ ಮಕ್ ಬರ್ಬಿಡ್ತೀನಿ ನೋಡು ಅಕಾಲ ಮರಣ ಅಂದ್ರೆ ಏನೈತಲ್ಲ ಅರ್ಥ ಮಾಡ್ಕೊಳಕ್ಕೆ ಅವಳನ್ನ ಕಟ್ಕೊಂಡ್ ಕೊಳ್ಳೆ ಮಧ್ಯದಲ್ಲಿ ಸತ್ತಕ್ತಿ ಅಂತ ಅರ್ಥ ತಪ್ಪು ಅದನ್ನೇ ನೀನು ಸರಿಯಾಗಿ ಅರ್ಥೈಸ್ಕೊಂಡು ಹೇಳಬೇಕಾಗಿತ್ತು. ಅಯ್ಯೋ ಮುಜಿ ಮುಂಡೆ ಅದೇನ್ ಅರ್ಥ ಮಾಡ್ಕೊಂಡಿದ್ಯಾ ಅದೇನಂತ ನೀನು ಹೇಳ ಅಕಾಲ ಮರಣ ಅಂದ್ರೆ ನಿನ್ನ ಬ್ರಹ್ಮಚರ್ಯ ಸತ್ತು ಹೋಗಿ ನೀನು ಗೃಹಸ್ಥನಾಗ್ತೀಯ ಅಂತ ಅರ್ಥ. ಹಂಗ ಮತ್ತೆ ಆ ಮುಂಡೆದೆ ಅಂದ್ರೆ ಇವ್ನ್ ಸಾಯಲ್ವಾ? ಅವನ್ ಯಾಕೆ ಸಾಯ್ತಾನಮ್ಮ, ಗುಂಡ್ಕಲ್ ತರ ಇರ್ತಾನೆ. 500 ರೂಪಾಯಿ ತರ ಇಸ್ಕೊಂಡು ಸುಳ್ಳು ಶಾಸ್ತ್ರ ಬಗ್ಳಿದ್ಯಾ? ಇನ್ನು ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನ ತರ್ತರ ಅಂತ ಪರಪ್ಪನ ಗ್ರಹಾರ ಕೆಳ್ಕೊಂಡು ಹೋಗಿ ನಿನ್ನ ಕೈಲಿ ಹಿಟ್ಟಿನ ಮಡಕೆ ಕೊಟ್ಟು ಪರಪರ ಅಂತ ಕೆರಸ್ತೀನಿ. ಅಮ್ಮ ಒಂದು ಮಾತು ದಯವಿಟ್ಟು ಎಲ್ಲರೂ ಕೇಳಿಸ್ಕೊಬೇಕು. ಈ ಕಂಪ್ಯೂಟರ್ ಏನಿದೆಯಲ್ಲ ಇದರ ಮೂಲ ಪೀಠಾಧ್ಯಕ್ಷರು ನಾನಲ್ಲ ಕಣಮ್ಮ, ಈ ಬ್ರಹ್ಮಾನಂದ ಶಾಸ್ತ್ರಿಗಳು. ಇದು ಏನೋ ಹೇಳೋದು ನಾನೇನೋ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೆ. ಇದೆಲ್ಲ ದುಡ್ಡಿನ ದುರಾಸೆಗೆ ಈ ತರ ಮಾಡ್ಬಿಟ್ಟೆ. ಇದಕ್ಕೂ ನಮಗೂ ಆಗ್ಬರಲ್ಲ ಅನ್ಸುತ್ತೆ. ಪಂಡಿತ್ಜಿ ದಯವಿಟ್ಟು ನಿಮ್ಮ ಕಂಪ್ಯೂಟರ್ನ ನೀವು ಅರ್ಪಿಸ್ಕೊಬೇಕು. ನಾನು ಇದನ್ನು ವಾಪಸ್ ತಗೊಳ್ಬೇಕು ಅಂದ್ರೆ ನಾನೊಂದು ಕಂಡೀಷನ್ ಇದೆಯೋ ಮುಂಡೆದೆ. ಅದು ಏನು ಅಂತ ಹೇಳಿ ಪಂಡಿತ್ಜಿ. ಇದುವರೆಗೂ ನೀನು ಯಾರ್ಯಾರಿಗೆ ಸುಳ್ಳು ಭವಿಷ್ಯ ಹೇಳಿದ್ಯೋ ಅವ್ರಿಗೆಲ್ಲ ಪರಿಹಾರ ಧನ ಅಂತ 50,000 ರೂಪಾಯಿ ಕೊಡಬೇಕು.